ಆದ್ರೆ ಇವತ್ತು ಸಮಸ್ಯೆ ಏನು ಗೊತ್ತಾ, ಕಾಂಗ್ರೆಸ್ನವರು ಡೈವರ್ಷನ್ ಪಾಲಿಟಿಕ್ಸ್ ಮಾಡೋದ್ರಲ್ಲಿ ಬಹಳ ನಿಸೀಮ್ರು. ಈಗ ನೀವ್ ಹೇಳಿದ್ರಿ, ಈಗ ಕಾಂಗ್ರೆಸ್ನವ್ರು ಬಹಳಷ್ಟು ಆಡಳಿತ ವೈಫಲ್ಯ. ಈಗ ಪ್ರಿಯಾಂಕಾ ಖರ್ಗೆ ನಾವು ಪ್ರಶ್ನೆ ಮಾಡ್ತಾನೆ ಇದೀವಿ, ಕಲ್ಯಾಣ ಕರ್ನಾಟಕದಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ, ಶ್ವೇತಪತ್ರ ಹೊಡಿಸಿ ಅಂದ್ರೆ ಅವ್ರು ಬರೀ RSS ಅಂತ ಕುಟ್ಕೊಂಡು ಮಾತಾಡ್ತಾರೆ. ಆಮೇಲೆ ಅಲ್ಲಿ ಒಬ್ಬ ಚಿಕ್ಕಬಳ್ಳಾಪುರ ಜಿಲ್ಲೆ ಒಬ್ಬ ಎಡಬಿಡಂಗಿ ಗೆದ್ದು ಬಂದಿದ್ದಾನೆ, ಅವ್ನಿಗೆ ಏನೋ ಪ್ರಶ್ನೆ ಮಾಡಿದ್ರೆ ಏಕವಚನದಲ್ಲಿ ನಾಯಕರ ಬಗ್ಗೆ ಮಾತಾಡ್ತಾನೆ. ಯಾರು ಮಿಸ್ಟರ್ ಪ್ರದೀಪ್ ಈಶ್ವರ್, ಬಹಳ ದೊಡ್ಡ ಮನುಷ್ಯ. ಅಲ್ಲ, ನಾವ್ಯಾಕೆ ಓಡಿಸೋಣ, ಜನ ಹೊಡಿತಾರ್ರಿ. ಅದನ್ನೇ ಹೇಳಿದ್ನ ನೋಡಿ, ಈ ಸರ್ಕಾರದ ಬಗ್ಗೆ ನಾವು ಮಾತಾಡೋದಕ್ಕಿಂತ ಜನ ಉಗಿತಾ ಇದಾರೆ. ಇವತ್ತು ಒಬ್ಬ ಸರ್ವೇ ಸಾಮಾನ್ಯ ಪ್ರಜೆ ಚಪ್ಪಲಿ ತಗೋತಾನೆ ಅಂತಂದ್ರೆ ಅವನ ನಡವಳಿಕೆ ಆ ರೀತಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇಂಥ ಎಡಬಿಡಂಗಿಗಳನ್ನ, ಇಂಥ ವಿತಂಡವಾದ ಮಾಡೋವಂತಾರೆ ಸೇರ್ಕೊಂಡಿದ್ದಾರೆ ಸರ್ಕಾರದಲ್ಲಿ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇವತ್ತು ಗೃಹ ವ್ಯವಸ್ಥೆಯಲ್ಲಿ ಏನ್ ಸಮಸ್ಯೆ ಆಗಿದೆ, ಏನೇನು ಇದಾಗಿದೆ ಅಂತಂದ್ರೆ RSS ಲೆಕ್ಕ ಕೊಡಿ ಅಂತಾರ್ರಿ. RSS ಕತೆ ಕಟ್ಕೊಂಡು ನಿಮ್ಗೆ ಏನ್ರಿ ಆಗ್ಬೇಕು, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಎತ್ತಿಡಿತೀವಲ್ಲ. ಅಲ್ಲಲ್ಲ ವಿದ್ಯಾ ಮೇಡಮ್ ನೋಡಿ, ನಿಮ್ಗೆ ಒಬ್ಬ ಗೃಹ ಇಲಾಖೆ ಕಚೇರಿಯಲ್ಲಿ ಲೋಕಾಯುಕ್ತ ಬಲೆಗೊಬ್ಬ ವ್ಯಕ್ತಿ ಬೀಳ್ತಾನೆ ಅಂತಂದ್ರೆ ಇಸ್ ದೇರ್ ಎನಿಥಿಂಗ್ ಮಚ್ ಮೋರ್ ಡೇಂಜರಸ್ ದೆನ್ ದಟ್? ಇಲ್ಲಿನ ಪೊಲೀಸರು ರಾಜಸ್ಥಾನದಲ್ಲಿ ACB ಬಲೆಗೆ ಬೀಳ್ತಾರೆ ಅಂದ್ರೆ ಇದಕ್ಕಿಂತ ಇನ್ನೇನು ವೈಫಲ್ಯ? ಪ್ರಶ್ನೆ ಮಾಡದೆ ನಾವು ಕೇಳ್ತಾನೆ ಇದೀವಿ ಪ್ರಿಯಾಂಕ್ ಖರ್ಗೆ ಅವ್ರ ಸತತವಾಗಿ. ಅವ್ರು RSS ಲೆಕ್ಕ ಕೊಡಿ ಅಂತಾರೆ ರೀ. RSS ವಿಚಾರ ಯಾಕ್ರಿ? ನಿಮ್ಮ ತಟ್ಟೆಯಲ್ಲಿ ಯಗಣ ಬಿದ್ನಾಡ್ತಾ ಇದೆ, ಅದನ್ನ ನೋಡ್ತಾ ಇಲ್ಲ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು. ಆಮೇಲೆ ಸುಮ್ನೆ ಯಾವ್ದೋ ಈ ಪ್ರದೀಪ್ ಈಶ್ವರ್ ಅಂತವ್ರನ್ನ, ಈ ಯಾರೋ ಅಲ್ಲಾರೋ ಕದ್ಲೂರ್ ಉದಯ್ ಅಂತವ್ರನ್ನ ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಮಾತನಾಡಿಸುವಂತದ್ದು. ಫ್ರೆಶ್ ಫೇಲ್ಯೂರ್ಸ್ ಬಗ್ಗೆ ನಾನು ನಿಮ್ ಗಮನಕ್ಕೆ ತರಲ್ಲ ಅಂತ ತಗೊಳ್ಳಿ. ನಿನ್ನೆಯಿಂದ ಆರಂಭ. ಹೌದು. ನಿಮ್ಮ ಏಜೆಂಟ್ಗಳು ಎಷ್ಟು? ಕಾಂಗ್ರೆಸ್ನವರು ನಿಮ್ಮ 500-600 ಪಟ್ಟು ಹೆಚ್ಚಿನ ಏಜೆಂಟ್ ಗಳನ್ನ ಹಾಕೊಂಡು ಕೆಲಸ ಮಾಡಿಸ್ಕೊಳ್ತಿದಾರೆ. ನಿಮ್ಮವ್ರು ಎಲ್ರಿ? ನಮ್ಮವ್ರು ಇದಾರೆ. ನಮ್ಮವರು BLA ಏನಿದ್ದಾರೆ, ಬೂತ್ ಲೆವೆಲ್ ಏಜೆಂಟ್ಗಳು, ಆಯಾ ಕ್ಷೇತ್ರಗಳಲ್ಲಿ ಆ ವಾರ್ಡ್ಗಳಲ್ಲಿ ಅವ್ರು ಕೆಲಸ ಅಲ್ಲಲ್ಲ. ನಾನು ನಮ್ಮ ಪಾರ್ಟಿಯಲ್ಲಿ ಏನ್ ಡಿಸಿಷನ್ ತಗೊಳ್ತಾರೆ ಅದನ್ನೆಲ್ಲ ಹೇಳೋ ಅಂತ ಅವಶ್ಯಕತೆ ಇರಲ್ಲ. ನಮ್ಮ ಯೋಜನೆ ಇದ್ದೇ ಇರುತ್ತೆ. ನಾವು ನಿರಂತರ ಮಾತ್ರ ಅಲ್ಲ ಉತ್ಕರ್ಷ್, ಖಂಡಿತವಾಗ್ಲು ನಾವು ಅದನ್ನೇ ಹೇಳ್ತಿದೀವಿ. ಇದೇನೋ ಮೋದಿ ಹೊಸದಾಗಿ ಮಾಡ್ತೀವಂತ ವಿಚಾರ ಅಲ್ಲ. ದಯವಿಟ್ಟು ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ, ಐ ಅಕ್ಸೆಪ್ಟ್ ಇಟ್. ಇದು ಒಳ್ಳೆ ಪಾಯಿಂಟ್. ಇದು ನೀವು ಖಂಡಿತವಾಗ್ಲು ಇದನ್ನ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕು. ಕಾಂಗ್ರೆಸ್ ಅವ್ರು ಹೇಳ್ತಿರೋದು ಇದು ಮೋದಿ ಏನೋ ಮಾಡ್ತಾ ಇದಾರೆ, ವೋಟ್ ಡಿಲೀಟ್ ಮಾಡ್ಬಿಡ್ತಾರೆ. ಖಂಡಿತವಾಗ್ಲೂ ಇಲ್ಲ. ಇಟ್ ಈಸ್ ಎ ನಾರ್ಮಲ್ ಕಾನ್ಸ್ಟಿಟ್ಯೂಷನಲ್ ಪ್ರೊಸೆಸ್. ಈ ಹಿಂದೆ ಕೂಡ ಆಗಿದೆ. ಅಲ್ಲ ಗ್ಯಾರಂಟಿ ಅಲ್ಲ ನೋಡಿ, ಇವ್ರು ಕಾಂಗ್ರೆಸ್ ಅವರು ದ್ವಂದ್ವ ನಿಲುವು ನೋಡಿ. ಗ್ಯಾರಂಟಿಲ್ ಮಾತ್ರ ಪರಿಷ್ಕರಣೆ ಬೇಕಂತೆ, SIR ಮಾತ್ರ ಬೇಡವಂತೆ. ಜಿಬಿಯಲ್ಲಿ ನಿನ್ನೆ ನಮ್ಮ ಈ ಬೆಂಗಳೂರು ಭಾಗದ ನಾಯಕರ ನೇತೃತ್ವದಲ್ಲಿ GBA ಎಲೆಕ್ಷನ್ ನಡೆದಿದೆ. ಇದು ಮೀಟಿಂಗು, ಯಾರ್ಯಾರು ಏನೇನ್ ಮಾಡ್ಬೇಕು ಅನ್ನೋಂತ ಉಸ್ತುವಾರಿ ಕೂಡ ತಗೊಂಡಿದ್ದಾರೆ ಅಂತ ಭಾವಿಸ್ತೇನೆ. ಮಾಡ್ತಾರ ಅದನ್ನ, ನಾವ್ ಮಾಡ್ತೀವ್ರಿ. ನಮ್ ಪಾರ್ಟಿ ಏನ್ ಮಾಡ್ಬೇಕು ನಮಗ್ ಗೊತ್ತಿದೆ. 20 ವರ್ಷ ಅಲ್ಲ ಉತ್ಕರ್ಷ್, 1.5 ವರ್ಷ, ಅರ್ಧ ತಿಂಗಳು ತೆಗ್ದಿಡಿ. 3 ವರ್ಷದಲ್ಲ ಏನು ಮಾಡಕ್ಕಾಗ್ಲಿಲ್ಲ, ಇನ್ನು 1 ವರ್ಷದಲ್ಲಿ ಏನ್ ಮಾಡ್ತೀರಿ ಅಂತ ಪ್ರಶ್ನೆ ಬರುತ್ತೆ. ಯಾವ ರೀತಿ ಇದು ಮಾಡ್ಬೇಕು ನಮ್ಮ ಹೈಕಮಾಂಡ್ ಇದೆ, ನಮ್ಮ ನಾಯಕರು. ವಿರೋಧ ಪಕ್ಷದ ಕೆಲಸ ಶಾಡೋ CM ತರ ಕೆಲಸ ಮಾಡ್ಬೇಕು ನೀವು. ನೋಡಿ, ನಾನು ಒಂದು ಬಹಳ ಸ್ಪಷ್ಟಪಡಿಸ್ತೀನಿ. ಕಳೆದ 3 ವರ್ಷದಿಂದ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದೆ ಇಡುವಂತ ಕೆಲಸವನ್ನು ಮಾಡಿದೀವಿ. ಇವತ್ತು ಮೊದಲು ಕಾಂಗ್ರೆಸ್ನವರು ಮುಖ್ಯಮಂತ್ರಿಯಾಗಿ 1 ತಿಂಗಳಾಗ್ತಾ ಬರ್ತಾ ಇದೆ, ಯಾವ ನೇಮಕ ಕೂಡ ಮಾಡಿಲ್ಲ ಇನ್ನು ಅಧಿಕಾರಿಗಳು. ನಿನ್ನೆ ಕೃಷ್ಣ ಬೈರೇಗೌಡರು ನೋಡಿ, ಇವ್ರು ಡೋಂಗಿತನಗಳು ಹೇಗಿದೆ ಕಾಂಗ್ರೆಸ್ ಉದಾಹರಣೆ ಕೊಟ್ಬಿಡ್ತೀನಿ. ಏನ್ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡ್ರಲ್ವಾ, ಯಾಕೆ ನೀವು ಸ್ಟೆರಿಲೈಸೇಷನ್ ಮಾಡ್ತಾ ಇಲ್ಲ ಶ್ವಾನಗಳಿಗೆ, ಎಷ್ಟು ಗಿಡಗಳನ್ನ ನೆಟ್ಟಿದ್ದೀರಿ ಅಂತ. ಕಳೆದ 3 ವರ್ಷದಿಂದ ಸ್ವಾಮಿ ನಿಮ್ ಮುಖ್ಯಮಂತ್ರಿಗಳು ಇಂಚೆ ಹೋಗಿ ಫಸ್ಟ್ ಅವ್ರನ್ನ ಪ್ರಶ್ನೆ ಮಾಡಿ ಅಧಿಕಾರಿಗಳು. ಈ ತರ ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ನ ವ್ಯವಸ್ಥೆ ಹೇಗಾಗಿದೆ ಅಂತಂದ್ರೆ, ಬಂಡಲ್ ಬಿಡೋಂತವ್ರು ವಿಡಿಯೋ ನೋಡಿ ನಾನು ಅದು ಮೀಟಿಂಗ್ ಮಾಡ್ಬೇಕು. ಪ್ರಶ್ನೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರಲ್ಲ. 1 ನಿಮಿಷ ಇರಿ ಮೇಡಮ್, ನಾನು ಮುಗಿಸ್ಬಿಡ್ತೀನಿ. ಶ್ರೀಮಾನ್ ಕೃಷ್ಣ ಬೈರೇಗೌಡರು ನಿನ್ನೆ ಏನು ಅಧಿಕಾರಿಗಳಿಗೆ ತರಾಟೆಯನ್ನ ತಗೊಂಡ್ರಲ್ವಾ, ಎಸ್ ಆ ಕಳಕಳಿ ಸರಿ ಇದೆ. ಶ್ವಾನಗಳ ಬಗ್ಗೆ ಮಾತನಾಡಿದಂಥದ್ದು, ಎಷ್ಟು ನೀವು ಗಿಡಗಳನ್ನು ನೆಟ್ಟಿದ್ದೀರಿ, ಐ ಅಕ್ಸೆಪ್ಟೆಡ್, ಇಟ್ ಇಸ್ ಅ ಗುಡ್ ಥಿಂಗ್. ಒಬ್ಬ ಮಿನಿಸ್ಟರ್ ಮಾಡಬೇಕು. 5 ವರ್ಷದಿಂದ ಎಷ್ಟು ಮಾಡಿದಿರಿ, 3 ವರ್ಷದಿಂದ ಏನ್ ಮಾಡ್ತಿದ್ರಿ? ಇನ್ಚಾರ್ಜ್ ಮಿನಿಸ್ಟ್ರು ಇದೇ DK ಶಿವಕುಮಾರ್ ಇದ್ರು. ಕೃಷ್ಣ ಬೈರೇಗೌಡ್ರೆ, ಈ ಬಂಡಲ್ ಬಿಡೋದು, ವಿಡಿಯೋ ಮಾಡಿಸ್ಕೊಂಡು ನೀವು ಸುಮ್ಮನೆ ನೀವು ಪ್ರಚಾರ ತಗೊಳೋದು ಇದೆಲ್ಲ ಬಿಟ್ಬಿಡಿ. ಇವತ್ತು ನಾನು ಹೇಳ್ತೀನಿ, ಕಂದಾಯ ಇಲಾಖೆಯಲ್ಲಿ ಒಂದು EC ಕಾಪಿ ತಗೋಬೇಕಂದ್ರೆ ಮೇಡಮ್, ಸುಮ್ಮನೆ ಇವ್ರು ಬೊಬ್ಬೆ ಹೊಡಿತಾರೆ, ಡಿಜಿಟಲ್ ಆಗಿದೆ ಮತ್ತೊಂದಾಗಿದೆ ಅಂತ ವಾರಗಟ್ಲೆ ಕಾಯ್ಬೇಕು ಆ ವ್ಯಕ್ತಿಗಳು. ಈ ಸಮಸ್ಯೆಗಳಿದೆ, ವಾಸ್ತವದಲ್ಲಿ ಇಷ್ಟು ಸಮಸ್ಯೆ ಇದೆ. ಇಲ್ಲಿ ಬಂದ್ಬಿಟ್ಟು ಕೃಷ್ಣ ಬೈರೇಗೌಡರು ಏನು ಅಧಿಕಾರಿಗಳನ್ನ ತರಾಟೆಗೆ ತಗೊಂಡಿದ್ದೆ. ಬಂಡಲ್ಲು ಬರೀ ಈ ರೀತಿಯ ರೀಲ್ಸ್ ಮಾಡ್ಕೊಂಡು ಈ ಪ್ರಚಾರದ ಗೀಳು ದಯವಿಟ್ಟು ಬಿಟ್ಬಿಡಿ ಕೃಷ್ಣ ಬೈರೇಗೌಡ್ರೆ. ವಾಸ್ತವದಲ್ಲಿ ಸಮಸ್ಯೆ ಏನಿದೆ, ಈಗ ನೀವು ಅಧಿಕಾರಿಗಳನ್ನ ನೋಡಿ, ಅಧಿಕಾರಿಗಳನ್ನ ತರಾಟೆಗೆ ತಗೊಂಡ್ರಿ, ಆಯ್ತು ಸರಿ, ಅಧಿಕಾರಿಗಳು ತಪ್ಪಿದೆ, ಪ್ರಶ್ನೆ ಮಾಡಿ, ನಾವು ಒಪ್ಕೊಳ್ತೀವಿ, ನಾವು ಮೆಚ್ಕೊಳ್ತೀವಿ ನಿಮ್ಮನ್ನ. ಕೃಷ್ಣ ಬೈರೇಗೌಡರು ಮೊದಲು DK ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡ್ಲಿ. 3 ವರ್ಷದಿಂದ ಇವ್ರು ಏನು ಮಾಡಿದ್ದಾರೆ, ಇವ್ರು ಡೆವಲಪ್ ಏನ್ ಮಾಡಿದ್ದಾರೆ, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಅಂತ, ಅದನ್ನು ಮಾಡ್ಲಿ ಕೃಷ್ಣ ಬೈರೇಗೌಡ್ರೆ. ಸ್ವಲ್ಪ ಈ ಪ್ರಚಾರದ ಹುಚ್ಚು ಜಾಸ್ತಿ ಬಂದ್ಬಿಟ್ಟಿದೆ ಕೃಷ್ಣ ಬೈರೇಗೌಡರಿಗೆ ನಡುವೆ. ಎಲ್ಲಾದ್ರೂ ನಿಮ್ಗೊಂದು ಆತ್ಮಾವಲೋಕನ ಮಾಡ್ಕೋಬೇಕು ಅನ್ನೋ ಬುದ್ಧಿನೇ
ಪ್ರಶ್ನೆ ಬರ್ತದೆ ಖಂಡಿತವಾಗ್ಲೂ ನಾವು ನೋಡಿ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಸರ್ಕಾರ ಮಾಡ್ಬೇಕು ಇವತ್ತು. ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಜನಗಳ ದುಡ್ಡಂತ ಮಾಡ್ಕಂತಾರೆ. ಕೇಳಿಸ್ಕೊಳ್ಳಿ, ವಾಕ್ ಅವೇ ದಾರಿ ಮಾಡ್ಕೊಟ್ಟಿದ್ದೀರಿ. ನೋಡಿ ಹೆಂಗಾಗ್ಬಿಟ್ಟಿದೆ ಕಾಂಗ್ರೆಸ್ ದಾಷ್ಟ್ಯ ಬಂದ್ಬಿಟ್ಟಿದೆ. ಇವರೆಲ್ಲ ಯಾರು ನಮ್ಮನ್ನ ಕೇಳಕ್ ಅವ್ರ ಮನೇಲೆ ನಮ್ದೊಂದು ನೋಡಿ ಮೇಡಮ್ ನಡೆದಿದ್ದೇ ದಾರಿ. ನಮ್ದೊಂದು ಹೈಕಮಾಂಡ್ ನಮ್ದೊಂದು ಹೈಕಮಾಂಡ್ ಪಾರ್ಟಿ ಯಾವ್ಯಾವ ನಿರ್ಣಯಗಳನ್ನ ತಗೋಬೇಕು ಹೈಕಮಾಂಡ್ ತಗೊಳ್ತದೆ. ಐ ವಿಲ್ ಮೇಕ್ ಇಟ್ ವೆರಿ ಕ್ಲಿಯರ್. ಆಮೇಲೆ ಯಾವ್ಯಾವ ಹೋರಾಟಗಳನ್ನ ಮಾಡ್ಬೇಕು ಅನ್ನೋದು ಕೂಡ ನಾಯಕರು ಮಾಡ್ತಾರೆ. ಹೈಕಮಾಂಡ್ ಪಾರ್ಟಿ ಬರ್ತೀನಿ ಇದಕ್ಕೊಂದು ಈ ಪ್ರಶ್ನೆ ಖಂಡಿತವಾಗ್ಲೂ ಉತ್ತರ ಕೊಡಿಸ್ಬೇಕು ಅಥವಾ ಉತ್ತರ ಕೇಳಬೇಕು. ನಾನು ನಿಮ್ಮ ಹತ್ರ ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಉತ್ಕರ್ಷ್ ಟೇಕ್ ಅ ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಸ್ತಾ ಹೋಗೋಣ.